ಶ್ರಾವಣ ಮಾಸದ ಅಂಗವಾಗಿ ಶಿರ್ಸಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕರು, ಹಾಲು ಉತ್ಪಾದಕ ರೈತ ಮಹಿಳೆಯರು ಹಾಗೂ ತಾಲೂಕಿನ ಇತರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಅಧ್ಯಕ್ಷರು, ಮಹಿಳಾ ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಆಗಸ್ಟ್ 19ರ ಮಂಗಳವಾರದಂದು ಶಿರ್ಸಿಯ ಟಿಎಂಎಸ್ ಸಭಾಭವನದಲ್ಲಿ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಉಪಾಧ್ಯಕ್ಷರಾದ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಕೆಶಿನ್ಮನೆ ಅವರ ನೇತೃತ್ವದಲ್ಲಿ ನಡೆಯಿತು. ಶಿರ್ಸಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಗೀತಾ ಪಾಟೀಲ್, ವೇದಾ ಹೆಗಡೆ ನೀರ್ನಳ್ಳಿ, ಹೇಮಾ ಹೆಬ್ಬಾರ್, ಭಾರತಿ ನಾಯ್ಕ್ ಹಾಗೂ ಸುಮಾಸ್ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆಯವರು ಅರಿಶಿನ ಕುಂಕುಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತನಾಡಿದ ಸುರೇಶ್ ಚಂದ್ರ ಹೆಗಡೆಯವರು, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆಯನ್ನು ಕಳೆದುಕೊಂಡು ನನ್ನ ತಾಯಿ ಹಾಗೂ ಸಹೋದರಿಯರ ಪ್ರೀತಿ ಮಮತೆಯಲ್ಲೇ ಬೆಳೆದು ಬಂದ ನಾನು ಮಾತೆಯರ ಬಗೆಗಿನ ನನ್ನ ಭಾವನೆ ಎಂದೆಂದೂ ಶಾಶ್ವತವಾಗಿದೆ. ಅಧಿಕಾರಕ್ಕೂ ಮೀರಿ ನಮ್ಮ ಈ ಬಾಂಧವ್ಯ ಯಾವತ್ತೂ ಶಾಶ್ವತವಾಗಿರಬೇಕು ಎಂಬ ದೃಷ್ಟಿಯ ಸಂಕೇತವಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನನ್ನಿಂದ ತಮಗೆ ಗೌರವವನ್ನು ಒದಗಿಸಲು ಇದೊಂದು ಸದಾವಕಾಶವಾಗಿದೆ. ಸದಾ ಹಾಲು ಸಂಘಗಳ ವ್ಯವಹಾರ, ಇತರೆ ಚರ್ಚೆಗಳಿಗಷ್ಟೇ ತಮ್ಮನ್ನು ನೆನಪಿಸಿಕೊಳ್ಳಲಾಗುತ್ತಿದ್ದು, ತಮ್ಮ ನಿಸ್ವಾರ್ಥ ಸೇವೆಗೆ ಅರ್ಥಪೂರ್ಣವಾಗಿ ಗೌರವ ಸೂಚಿಸಲು ಶ್ರಾವಣ ಮಾಸದ ಈ ಶುಭ ದಿನದಂದು ಅರಿಶಿನ ಕುಂಕುಮ ಕಾರ್ಯಕ್ರಮದ ಮೂಲಕ ತಮಗೆಲ್ಲ ನನ್ನ ವಿನಮ್ರ ನಮನ ಸಲ್ಲಿಸುತ್ತಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ಶಿರ್ಸಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಗೀತಾ ಪಾಟೀಲ್, ವೇದಾ ಸೀತಾರಾಮ್ ಹೆಗಡೆ ನೀರ್ನಳ್ಳಿ, ಹೇಮಾ ಹೆಬ್ಬಾರ್ ಹಾಗೂ ಶಿರ್ಸಿ ತಾಲೂಕಿನ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕರು ಉಪಸ್ಥಿತರಿದ್ದರು. ತೆರಕನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ಕವಿತಾ ಭಟ್ ಸ್ವಾಗತಿಸಿದರು. ಕಡಬಾಳ್ ಹಾಲು ಉತ್ಪಾದಕರ ಮಹಿಳಾ ಸಂಘದ ಅನಸೂಯ ಹೆಗಡೆ ನಿರೂಪಿಸಿದರು ಹಾಗೂ ವೇದಾ ಸೀತಾರಾಮ್ ಹೆಗಡೆ ವಂದಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.